ಏನೇ ಮಾಡೋದಿದ್ರು ಇನ್ನು ಮುಂದೆ ಮೊದಲೆಲ್ಲ ಮಾತಾಡ್ತಾನೆ ಅಂತ ಏನಿತ್ತು, ಡ್ರೋನ್ನ ಇನ್ನೂ ಹೆಚ್ಚು ಮಾಡೋದ್ರ ಮುಖಾಂತರ, ಅದನ್ನು ಎಕ್ಸ್ಪ್ಯಾನ್ಷನ್ ಮಾಡೋದ್ರ ಮುಖಾಂತರ, ನಮ್ಮ ಸಂಸ್ಥೆ ಎಕ್ಸ್ಪ್ಯಾನ್ಷನ್ ಮಾಡೋದ್ರ ಮುಖಾಂತರ ಒಂದು ಸಣ್ಣ ಮಟ್ಟದಿಂದ ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ನನ್ನ ಮೇಲೆ ಅತಿ ದೊಡ್ಡ ಒಂದು ಆರೋಪ ಇದ್ದಿದ್ದು ಈತನಿಗೆ ಡ್ರೋನ್ ಮಾಡೋಕ್ಕೆ ಬರುತ್ತೋ ಇಲ್ವೋ ಹಾಗೆ ಹೀಗೆ ಅಂತ ಒಂದಷ್ಟು ಇತ್ತು. ಅದು ಈಗ ಜನರ ಮುಂದೆ ಒಂದಷ್ಟು ಗೊತ್ತಾಗಿದೆ. ಇನ್ನು ಮುಂದೆ ಕೂಡ ಕೆಲಸದ ಮುಖಾಂತರ ಉತ್ತರ ಕೊಡ್ತಾ ಹೋಗ್ತೀನಿ. ನಾನು ಹೊರಗಡೆ ಹೋಗಿದ್ದು, ಹೋಗದೇ ಇರೋದು, ಹೋಗ್ತೀನಾ ಇಲ್ವಾ, ಬೇರೆ ದೇಶಕ್ಕೆ ಹೋಗೋದು, ಇದಕ್ಕೆಲ್ಲ ಒಂದಷ್ಟು ಉತ್ತರ ಹಿಂದೆನೇ ಕೊಟ್ಟಿದ್ದೀನಿ ಒಂದಷ್ಟು ಖಾಸಗಿ ಮಾಧ್ಯಮದ ಇಂಟರ್ವ್ಯೂ ಮುಖಾಂತರ. ಮುಂದೆ ಕೂಡ ಏನೇ ಮಾಡಿದ್ರು ಜನಗಳ ಮುಂದೆ ಇಡ್ತಾ ಹೋಗ್ತೀನಿ. ಏನಿದೆ ಅದನ್ನು ಜನಗಳ ಮುಂದೆ ಹೀಗಿದೆ ಹೀಗಾಯಿತು, ಹೀಗಿದೆ ಹೀಗಾಯಿತು ಅಂತ ಇಡ್ತಾ ಹೋದರೆ ಜನಗಳಿಗೆ ಯಾವುದೇ ರೀತಿ ಅನುಮಾನ ಬರಲ್ಲ. ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ತೆರೆದು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಏನಾಗಿದೆ ಈ ವಾರದಲ್ಲಿ, ಈ ತಿಂಗಳಲ್ಲಿ ಏನಾಗಿದೆ ನನ್ನ ಅಭಿವೃದ್ಧಿ, ಅದನ್ನು ಮುಂದೆ ಜನಗಳ ಮುಂದೆ ಇಡ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಆಲ್ ದ ವೆರಿ ಬೆಸ್ಟ್. ಖಂಡಿತ. ಆ್ಯಂಡ್ ಇವಾಗ ನಮಗೆ ಗೊತ್ತಿದ್ದು ಡ್ರೋನ್ ಪ್ರತಾಪ್ ಅಷ್ಟೇ. ಅದು ಬಿಟ್ಟರೆ ಇದಕ್ಕಿಂತ ಮುಂಚೆ ಕೃಷಿಯಲ್ಲಿ ಸ್ವಲ್ಪ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರಿ ಅಂತ. ಈ ಡಾನ್ಸ್ ಕ್ಲಾಸ್ಗೆ ಯಾವಾಗ ಹೋಗ್ತಾ ಇದ್ರಿ ನೀವು ಅಂತ ಗೊತ್ತಾಗ್ಲಿಲ್ಲ. ಅದರಲ್ಲೂ ಸುದೀಪ್ ಸರ್ ಹಾಡು ಹಾಕಿದ ತಕ್ಷಣ ನಿಮ್ಮ ಎನರ್ಜಿ ಎಲ್ಲಿಂದ ಬರುತ್ತೆ? ಆಮೇಲೆ ಹೆಂಗೆ ಕಲ್ತಿದ್ದು ನೀವು ಡಾನ್ಸು? ಹೀಗೆ ಮನಸ್ಸಿಗೆ ಖುಷಿ ಆದಾಗ, ನಮ್ಮ ಆಫೀಸಲ್ಲೂ ಅಷ್ಟೇ ಖುಷಿ ಆದರೆ ಎಲ್ಲ ಯಾರು ಇಲ್ಲದಾಗ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ, ಏನೋ ಒಂದು ಸ್ವಲ್ಪ ಇವತ್ತು ದಿನ ಚೆನ್ನಾಗಿದೆ ಅಪ್ಪ ಅಂದರೆ ನಾನು ಯಾರಿಗೂ ಹೇಳಿರಲಿಲ್ಲ ನನಗೆ ಡ್ಯಾನ್ಸ್ ಬರುತ್ತೆ. ಯಾಕೆ ಅಂದರೆ ನಮ್ಮಲ್ಲಿರೋ ಒಂದು ಟ್ಯಾಲೆಂಟ್ನ ನಾವೇ ಹೇಳ್ಕೋಬಾರ್ದು. ನಾನು ನೋಡ್ತಾ ಇದ್ದೀನಲ್ಲ, ಅಲ್ಲಿ ಹೀರೋಗಿಂತ ಏನು ಕಮ್ಮಿ ಆಗಿ ಮಾಡಿಲ್ಲ ನೀವು, ತುಂಬಾ ಚೆನ್ನಾಗಿ ಮಾಡಿದೀರಾ. ನಾವೇ ಅನ್ಕೋಬೇಕು ಯಾವಾಗ ಡಾನ್ಸ್ ಕ್ಲಾಸ್ಗೆ ಹೋದ್ರು, ಯಾವಾಗ ಪ್ರಾಕ್ಟೀಸ್ ಮಾಡಿದ್ರು, ಯಾವಾಗ ಇಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದು ಕಲ್ತ್ರು ಅಂತ ನಮಗೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ತಾವು. ಡಾನ್ಸ್ ಕೋರ್ಸ್ ಮಾಡ್ಕೊಂಡು ಡಾನ್ಸ್ ಕ್ಲಾಸ್ ತೆಗೆದು ಬಿಡಿಯಲ್ಲ ಮತ್ತೆ? ಆ ಥರ ಏನಿಲ್ಲ, ಅವಕಾಶ ಸಿಕ್ತಾಗ ಅದು ಒಂದು ಕಲೆ, ಅವಕಾಶ ಸಿಕ್ತಾಗ ಖಂಡಿತ ಬಳಸ್ಕೋತೀನಿ ಅದನ್ನು. ಆದರೆ ನನಗೆ ಹೆಚ್ಚಿನ ಇಂಟ್ರೆಸ್ಟ್ ಇರೋದು ನನ್ನ ಕ್ಷೇತ್ರದ ಮೇಲೇ. ಅದನ್ನು ಬಿಟ್ಟು ಸ್ವಲ್ಪ ಡೈವರ್ಟ್ ಆಗಬಾರ್ದಷ್ಟೇ. ಅದು ಮನಸ್ಸಿನಿಂದ ಮಾಡುವಂಥದ್ದು, ಸುಮ್ಮನೆ ಡ್ಯಾನ್ಸ್ ಕಲಿತು ಒಂದು ಸ್ಟೆಪ್ಸ್ ಹಾಕುವಂಥದ್ದಲ್ಲ. ನನಗೆ ಖುಷಿ ಆಗಬೇಕು, ಮಾಡಬೇಕು ಅನ್ನಿಸ್ಬೇಕು, ಮನಸ್ಸಿನಿಂದ ಬಂದರೆ ಖಂಡಿತ. ಪ್ರೋಗ್ರಾಮ್ ಮುಗೀತಾ ಒಂದು ಹಾಡು ಹಾಕ್ಬಿಡ್ತೀವಿ, ಮನಸ್ಫೂರ್ತಿಯಾಗಿ ಡ್ಯಾನ್ಸ್ ಮಾಡ್ಬಿಡ್ತೀರಾ? ಆಗ್ಬೋದು. ಓಕೆ. ಸೊ ಆ್ಯಂಡ್ ಅಫ್ಕೋರ್ಸ್ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಕೇಳಬೇಕು ಅಂತ ಅಂದರೆ ನಿಮ್ಗಂತೂ ವಿನಯ್ ಅವ್ರ ಕಂಡ್ರೆ ಫುಲ್ ಹಾಟ್ ಫೇವ್ರೆಟ್ ಅಂತ ಅನ್ಸುತ್ತೆ. ಯಾಕಂದರೆ ನಿಮ್ಮದು ಅವ್ರದ್ದು ಬಾಂಧವ್ಯ ಆನ್ ಸ್ಕ್ರೀನ್ ಎಲ್ಲ ನೋಡಿ 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 ಜನ ತುಂಬಾ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದ್ದಾರೆ. ಸೊ ಹೆಂಗಿತ್ತು ನಿಮ್ಮ ಮತ್ತು ಅವರ ನಡುವಿನ ಒಂದು ಕಾಂಬಿನೇಷನ್? ಆಟದ್ದಷ್ಟೇ, ನನಗೆ ಅದು ಬಿಟ್ಟರೆ ಬೇರೆ ಏನು ವೈಯಕ್ತಿಕವಾಗಿ ಏನೂ ಇಲ್ಲ ಅವ್ರ ಮೇಲೆ. ಮನೆ ಅಂದಮೇಲೆ ಒಂದು ನಾಮಿನೇಷನ್ ಆಗಲಿ, ಒಂದು ಉತ್ತಮ ಕಳಪೆ ಕೊಡಬೇಕಾದ್ರಾಗಲಿ, ಏನಾದರೂ ರೀಸನಿಂಗ್ ಕೊಡಬೇಕಾದ್ರೆ, ಯಾರ ಮೇಲಾದರೂ ಏನಾದರೂ ಹೇಳಬೇಕಾದ್ರೆ, ಮನೆಯೊಳಗೆ ಆಡಿದಂಥ ಆಟ ನೋಡಿ ಈಗ ನಾವು ಹೇಳೋಕ್ಕಾಗಲ್ಲ ಅಂತ ಆಗಲ್ಲ. ಎಲ್ಲರ ಮೇಲೂ ಏನಾದರೂ ಅಭಿಪ್ರಾಯ ಕೊಡ್ತಾ ಹೋಗ್ಬೇಕಾಗತ್ತೆ. ಮನೆಯೊಳಗೆ ಯಾರು ಏನು ಅತೀತರಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಕಂಟೆಸ್ಟೆಂಟ್ಗಳೇ ಆಗಿದ್ರು. ಆದ್ದರಿಂದ ಅವರು ಮಾಡಿದಂಥ ಕೆಲವು ಮನೆಯೊಳಗೆ ಆಟ ಆಡಿದಂಥ ರೀತಿಯಲ್ಲಿ ನಡವಳಿಕೆಯಲ್ಲಿ ಏನಾದರೂ ಕಂಡು ಬಂದಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅಂದರೆ ನಮಗೆ ಏನು ಕಾಣಿಸ್ತಾ ಇತ್ತು ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವರ ಹೆಸರನ್ನ ತಗೊಳ್ಳೋಕ್ಕೆ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು. ಬಟ್ ನೀವು ಮಾತ್ರ ರಪ್ ಅಂತ ಇಲ್ಲ, ವಿನಯ್ ಅಂತಾನೆ ಇದ್ರಿ. ಬಟ್ ಆ ವಿಷಯಕ್ಕೆ ನಿಮಗೂ ಅವ್ರಿಗೂ ಜಾಸ್ತಿ ಗ್ಲಿಚಸ್ಗಳಾಗ್ತಾ ಇತ್ತ ಅಂತ ಅವ್ರು ಹೇಳೋರು, ನನ್ನ ವಿಷಯಕ್ಕೆ ಯಾಕೆ ಬರ್ತೀರಾ ಅಂತ. ಇಲ್ಲಿ ಯಾರ ವಿಷಯಕ್ಕೆ ಯಾರೂ ಹೋಗಲ್ಲ, ವೈಯಕ್ತಿಕವಾಗಿ ಯಾರ ಮೇಲೆ ಏನೂ ಇಲ್ಲ. ಆಟದ ವಿಷಯ ಅಂತ ಬಂದಾಗ ಮಾತ್ರ ಮನೆ ಒಳಗಡೆ ಅದು ತಪ್ಪಿದ್ರೆ ತಪ್ಪಿರುತ್ತೆ, ಸರಿ ಇದ್ರೆ ಸರಿ ಇರುತ್ತೆ. ಇವತ್ತಿಗೆ ನಾನು ಒಂದು ಸಣ್ಣ ಮಟ್ಟದಲ್ಲಿ ಜನಗಳ ಪ್ರೀತಿ ಗಳಿಸಿದ್ದೀನಿ ಅಂದರೆ ನಾನು ಹೇಳ್ದಂಥ ಒಂದು 2-3 ಮಾತಿಗೆ ನಾನು ಒಪ್ಪಿಕೊಂಡು ಕ್ಷಮೆ ಕೇಳಿರುವಂಥದ್ದು. ಒಂದು ಎಕ್ಸಾಜುರೇಷನಲ್ಲಿ ಡ್ರೋನ್ ಸ್ಪೀಡ್ ಹೇಳಬೇಕಾದ್ರೆ ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ಹೇಳಿದೆ. ಅವೆಲ್ಲ ಆಡ್ದಂಥ ಮಾತುಗಳಿಗೆ ನಾನು ಯಾವುದನ್ನು ಭಾಷಣಗಳಿಗೆ ಬರ್ಕೊಂಡೇನು ಮಾತಾಡ್ತಿರ್ಲಿಲ್ಲ. ಆಡ್ದಂಥ ಮಾತುಗಳಿಗೆ ನಾನು ಎಲ್ಲಿ ಉತ್ತರ ಕೊಡಬೇಕೋ ಕೊಟ್ಟಿದ್ದೀನಿ. ಪದೇ ಪದೇ ಆ ವಿಚಾರಗಳನ್ನ ಎತ್ತಿ ಸುಮ್ಮನೆ ಎಳೆಯೋದು ಒಳ್ಳೇದಲ್ಲ. ಒಂದು ಜೀವನ ಸಿಕ್ಕಿದೆ, ಒಂದು ಅವಕಾಶ ಕೊಟ್ಟಿದ್ದಾರೆ,
ಮುಂದೆ ಏನು ಮಾಡ್ತಾನೆ ಕೆಲಸದ ಮುಖಾಂತರ, ಮಾತಲ್ಲ ಕೆಲಸದ ಮುಖಾಂತರ ಹೇಗೆ ಮಾಡ್ತಾನೆ ಒಂದು ಕಾದು ನೋಡ್ಬೇಕಂತ ನಾನು ಹೇಳ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.